ಭಾರತ ಪ್ರಕಾಶಿಸುತ್ತಿದೆ, ಭಾರತ ಬೆಳಗುತ್ತಿದೆ. ಭಾರತ ಈಗ ಯಾರನ್ನು ಕೂಡ ಅವಲಂಬನೆ ಮಾಡಿಕೊಂಡಿಲ್ಲ ನೋಡಿ. ಅದಕ್ಕೆ ಸಾಕ್ಷಿ ಭಾರತ ಯುದ್ಧೋಪಕರಣನ, ಯುದ್ಧ ವಿಮಾನಗಳನ್ನ ತಾನೇ ಉತ್ಪಾದನೆ ಮಾಡ್ತಾ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಿರ್ಮಾತೃ ತೇಜಸ್ ಯುದ್ಧ ವಿಮಾನ ನಮ್ಮ ಭಾರತದ ಬತ್ತಳಿಕೆಯ ಬ್ರಹ್ಮಾಸ್ತ್ರವಾಗಿದೆ. ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ನಾವು ಮಹಾ ಕುಂಭಮೇಳದ ಪ್ರತಿಯೊಂದನ್ನು ಕೂಡ ಜನರಿಗೆ, ಕರ್ನಾಟಕದ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ತೇಜಸ್ ಮಾದರಿ. ಭಾರತದ ಬತ್ತಳಿಕೆಯಲ್ಲಿರುವಂತ ಬ್ರಹ್ಮಾಸ್ತ್ರ ತೇಜಸ್ನ ಮಾದರಿಯನ್ನ ರಾಮನಂದಾಚಾರ್ಯ ಮಠದ ಆಶ್ರಮದಲ್ಲಿ ಈ ಮಹಾ ಕುಂಭಮೇಳದಲ್ಲಿ ಈ ತೇಜಸ್ನ ಮಾದರಿಯನ್ನ ಇಲ್ಲಿ ಮಾಡಿದ್ದಾರೆ. ಆ ಮೂಲಕ ವಿಶ್ವಕ್ಕೆ ಒಂದು ಸಂದೇಶವನ್ನ, ಮಹಾ ಕುಂಭಮೇಳಕ್ಕೆ ದೇಶ ವಿದೇಶದ ಜನರು ಬರ್ತಾರೆ, ವಿದೇಶಿಗರು ಬರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳ ಜನರು ಬರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನಿಸೋದು. ಭಾರತ ಪ್ರಕಾಶಿಸ್ತಾ ಇದೆ, ಭಾರತ ಬೆಳಗ್ತಾ ಇದೆ. ಭಾರತ ಯುದ್ಧೋಪಕರಣಗಳನ್ನ, ಯುದ್ಧ ಸಾಮಗ್ರಿಗಳನ್ನ ತಾನೇ ನಿರ್ಮಾಣ ಮಾಡಿಕೊಳ್ತಾ ಇದೆ. ಆ ಮೂಲಕ ಭಾರತ ಜಗದ್ಗುರು ಆಗಿದೆ ಅನ್ನೋದನ್ನ ಈ ಆಶ್ರಮದ ಮಠದ ಸ್ವಾಮೀಜಿಗಳೇನಿದ್ದಾರೆ ಅವರು ಈ ಮಹಾ ಕುಂಭಮೇಳದಲ್ಲಿ ತೋರಿಸೋದಕ್ಕೆ ಹೊರಟಿದ್ದಾರೆ. ರಾಮನಂದಾಚಾರ್ಯ ಮಠ ಶಿಬಿರ ಇದೆಯಲ್ಲ, ಈ ಟೆಂಟ್ನಲ್ಲಿ ಈ ರೀತಿಯಾಗಿ ಒಂದು ತೇಜಸ್ ಮಾದರಿಯನ್ನ ಮಾಡಿದ್ದಾರೆ. ತೇಜಸ್ನ ತುದಿಯಲ್ಲಿ ಭಾರತದ ಬಾವುಟ ಇದೆ, ತ್ರಿವರ್ಣ ಧ್ವಜ ಹಾರುತ್ತಿದೆ. ತೇಜಸ್ದ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರುತ್ತಿದೆ ನೋಡಿ. ಈ ತೇಜಸ್ ಇದೆಯಲ್ಲ, 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ತೇಜಸ್ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. 2007ರಿಂದ ಇದು ಭಾರತದ ಬತ್ತಳಿಕೆಯಲ್ಲಿ ಗಟ್ಟಿಯಾಗಿ ಭಾರತದ ಬತ್ತಳಿಕೆಯಲ್ಲಿ ಸೇರಿಕೊಂಡು ಬ್ರಹ್ಮಾಸ್ತ್ರವಾಗಿ ನಮ್ಮ ಭಾರತದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಭಾರತ ಇಂದು ವಿಶ್ವಗುರು ಭಾರತ ಅಂತ. ವಿಶ್ವಕ್ಕೆ ಭಾರತ ಗುರು. ಯಾಕಂತ ಹೇಳಿದ್ರೆ ಭಾರತ ಎಲ್ಲ ಯುದ್ಧೋಪಕರಣಗಳು ಸೇರಿದಂತೆ ಭಾರತಕ್ಕೆ ಏನೇನು ಬೇಕು ಅದನ್ನ ಆತ್ಮನಿರ್ಭರ, ತನ್ನನ್ನ ತಾನೇ ಭಾರತ ಬೆಳಗುತ್ತಾ ಭಾರತ ಬೇಕಾದಂತ ಎಲ್ಲ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿಕೊಳ್ಳುವ ಮೂಲಕ, ಉತ್ಪಾದಿಸುವ ಮೂಲಕ ಭಾರತ ಇಂದು ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಮಹಾ ಕುಂಭಮೇಳದಲ್ಲಿ ಇದನ್ನು ಕೂಡ ಇಲ್ಲಿ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕೋಟ್ಯಾಂತರ ಜನ ಮಹಾ ಕುಂಭಮೇಳಕ್ಕೆ ಬರ್ತಾರೆ. ಭಾರತದ ಮಿನಿ ಭಾರತ ಮಹಾ ಕುಂಭಮೇಳ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಅದರಲ್ಲಿ ಭಾರತದ ವಿಶೇಷತೆಗಳನ್ನ ಅಥವಾ ಭಾರತದ ಸೈನ್ಯದ ವಿಶೇಷತೆಯನ್ನ, ಶಕ್ತಿ ಸಾಮರ್ಥ್ಯವನ್ನ, ಭಾರತ ಎಷ್ಟು ಪ್ರಬಲವಾದಂಥ ಬಲಿಷ್ಠವಾದಂಥ ದೇಶ ಅನ್ನೋದನ್ನ ಜನರಿಗೆ ತಿಳಿಸುವಂಥ, ಅದ್ರ ಜೊತೆಗೆ ಆತ್ಮನಿರ್ಭರತೆಗೆ ಉತ್ತೇಜನ ಕೊಡುವಂಥ ಮಠ. ಅದರಲ್ಲೂ ಕೂಡ ಮಠದ ಈ ಕ್ಯಾಂಪ್ನಲ್ಲಿ ಈ ರೀತಿಯಾಗಿ ಮಾದರಿಯನ್ನ ಮಾಡಿರೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ಭಾರತ ಪ್ರಕಾಶಿಸುತ್ತಿದೆ, ಭಾರತ ಬೆಳಗುತ್ತಿದೆ. ಭಾರತ ಈಗ ಯಾರನ್ನು ಕೂಡ ಅವಲಂಬನೆ ಮಾಡಿಕೊಂಡಿಲ್ಲ ನೋಡಿ. ಅದಕ್ಕೆ ಸಾಕ್ಷಿ ಭಾರತ ಯುದ್ಧೋಪಕರಣನ, ಯುದ್ಧ ವಿಮಾನಗಳನ್ನ ತಾನೇ ಉತ್ಪಾದನೆ ಮಾಡ್ತಾ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಿರ್ಮಾತೃ ತೇಜಸ್ ಯುದ್ಧ ವಿಮಾನ ನಮ್ಮ ಭಾರತದ ಬತ್ತಳಿಕೆಯ ಬ್ರಹ್ಮಾಸ್ತ್ರವಾಗಿದೆ. ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ನಾವು ಮಹಾ ಕುಂಭಮೇಳದ ಪ್ರತಿಯೊಂದನ್ನು ಕೂಡ ಜನರಿಗೆ, ಕರ್ನಾಟಕದ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ತೇಜಸ್ ಮಾದರಿ. ಭಾರತದ ಬತ್ತಳಿಕೆಯಲ್ಲಿರುವಂತ ಬ್ರಹ್ಮಾಸ್ತ್ರ ತೇಜಸ್ನ ಮಾದರಿಯನ್ನ ರಾಮನಂದಾಚಾರ್ಯ ಮಠದ ಆಶ್ರಮದಲ್ಲಿ ಈ ಮಹಾ ಕುಂಭಮೇಳದಲ್ಲಿ ಈ ತೇಜಸ್ನ ಮಾದರಿಯನ್ನ ಇಲ್ಲಿ ಮಾಡಿದ್ದಾರೆ. ಆ ಮೂಲಕ ವಿಶ್ವಕ್ಕೆ ಒಂದು ಸಂದೇಶವನ್ನ, ಮಹಾ ಕುಂಭಮೇಳಕ್ಕೆ ದೇಶ ವಿದೇಶದ ಜನರು ಬರ್ತಾರೆ, ವಿದೇಶಿಗರು ಬರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳ ಜನರು ಬರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನಿಸೋದು. ಭಾರತ ಪ್ರಕಾಶಿಸ್ತಾ ಇದೆ, ಭಾರತ ಬೆಳಗ್ತಾ ಇದೆ. ಭಾರತ ಯುದ್ಧೋಪಕರಣಗಳನ್ನ, ಯುದ್ಧ ಸಾಮಗ್ರಿಗಳನ್ನ ತಾನೇ ನಿರ್ಮಾಣ ಮಾಡಿಕೊಳ್ತಾ ಇದೆ. ಆ ಮೂಲಕ ಭಾರತ ಜಗದ್ಗುರು ಆಗಿದೆ ಅನ್ನೋದನ್ನ ಈ ಆಶ್ರಮದ ಮಠದ ಸ್ವಾಮೀಜಿಗಳೇನಿದ್ದಾರೆ ಅವರು ಈ ಮಹಾ ಕುಂಭಮೇಳದಲ್ಲಿ ತೋರಿಸೋದಕ್ಕೆ ಹೊರಟಿದ್ದಾರೆ. ರಾಮನಂದಾಚಾರ್ಯ ಮಠ ಶಿಬಿರ ಇದೆಯಲ್ಲ,
ಈ ಟೆಂಟ್ನಲ್ಲಿ ಈ ರೀತಿಯಾಗಿ ಒಂದು ತೇಜಸ್ ಮಾದರಿಯನ್ನ ಮಾಡಿದ್ದಾರೆ. ತೇಜಸ್ನ ತುದಿಯಲ್ಲಿ ಭಾರತದ ಬಾವುಟ ಇದೆ, ತ್ರಿವರ್ಣ ಧ್ವಜ ಹಾರುತ್ತಿದೆ. ತೇಜಸ್ದ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರುತ್ತಿದೆ. ನೋಡಿ, ಈ ತೇಜಸ್ ಇದೆಯಲ್ಲ, 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ತೇಜಸ್ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. 2007ರಿಂದ ಇದು ಭಾರತದ ಬತ್ತಳಿಕೆಯಲ್ಲಿ ಗಟ್ಟಿಯಾಗಿ ಭಾರತದ ಬತ್ತಳಿಕೆಯಲ್ಲಿ ಸೇರಿಕೊಂಡು ಬ್ರಹ್ಮಾಸ್ತ್ರವಾಗಿ ನಮ್ಮ ಭಾರತದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಭಾರತ ಇಂದು ವಿಶ್ವಗುರು ಭಾರತ ಅಂತ. ವಿಶ್ವಕ್ಕೆ ಭಾರತ ಗುರು. ಯಾಕಂತ ಹೇಳಿದ್ರೆ ಭಾರತ ಎಲ್ಲ ಯುದ್ಧೋಪಕರಣಗಳು ಸೇರಿದಂತೆ ಭಾರತಕ್ಕೆ ಏನೇನು ಬೇಕು ಅದನ್ನ ಆತ್ಮನಿರ್ಭರ, ತನ್ನನ್ನ ತಾನೇ ಭಾರತ ಬೆಳಗುತ್ತಾ ಭಾರತ ಬೇಕಾದಂತ ಎಲ್ಲ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿಕೊಳ್ಳುವ ಮೂಲಕ, ಉತ್ಪಾದಿಸುವ ಮೂಲಕ ಭಾರತ ಇಂದು ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಮಹಾ ಕುಂಭಮೇಳದಲ್ಲಿ ಇದನ್ನು ಕೂಡ ಇಲ್ಲಿ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕೋಟ್ಯಾಂತರ ಜನ ಮಹಾ ಕುಂಭಮೇಳಕ್ಕೆ ಬರ್ತಾರೆ. ಭಾರತದ ಮಿನಿ ಭಾರತ ಮಹಾ ಕುಂಭಮೇಳ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಅದರಲ್ಲಿ ಭಾರತದ ವಿಶೇಷತೆಗಳನ್ನ ಅಥವಾ ಭಾರತದ ಸೈನ್ಯದ ವಿಶೇಷತೆಯನ್ನ, ಶಕ್ತಿ ಸಾಮರ್ಥ್ಯವನ್ನ, ಭಾರತ ಎಷ್ಟು ಪ್ರಬಲವಾದಂಥ ಬಲಿಷ್ಠವಾದಂಥ ದೇಶ ಅನ್ನೋದನ್ನ ಜನರಿಗೆ ತಿಳಿಸುವಂಥ, ಅದ್ರ ಜೊತೆಗೆ ಆತ್ಮನಿರ್ಭರತೆಗೆ ಉತ್ತೇಜನ ಕೊಡುವಂಥ ಮಠ. ಅದರಲ್ಲೂ ಕೂಡ ಮಠದ ಈ ಕ್ಯಾಂಪ್ನಲ್ಲಿ ಈ ರೀತಿಯಾಗಿ ಮಾದರಿಯನ್ನ ಮಾಡಿರೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ಭಾರತ ಪ್ರಕಾಶಿಸುತ್ತಿದೆ, ಭಾರತ ಬೆಳಗುತ್ತಿದೆ. ಭಾರತ ಈಗ ಯಾರನ್ನು ಕೂಡ ಅವಲಂಬನೆ ಮಾಡಿಕೊಂಡಿಲ್ಲ. ನೋಡಿ, ಅದಕ್ಕೆ ಸಾಕ್ಷಿ ಭಾರತ ಯುದ್ಧೋಪಕರಣನ್ನ, ಯುದ್ಧ ವಿಮಾನಗಳನ್ನ ತಾನೇ ಉತ್ಪಾದನೆ ಮಾಡ್ತಾ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಿರ್ಮಾತೃ ತೇಜಸ್ ಯುದ್ಧ ವಿಮಾನ ನಮ್ಮ ಭಾರತದ ಬತ್ತಳಿಕೆಯ ಬ್ರಹ್ಮಾಸ್ತ್ರವಾಗಿದೆ. ಮಹಾ ಕುಂಭಮೇಳದಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ನಾವು ಮಹಾ ಕುಂಭಮೇಳದ ಪ್ರತಿಯೊಂದನ್ನು ಕೂಡ ಜನರಿಗೆ, ಕರ್ನಾಟಕದ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ತೇಜಸ್ ಮಾದರಿ. ಭಾರತದ ಬತ್ತಳಿಕೆಯಲ್ಲಿರುವಂತ ಬ್ರಹ್ಮಾಸ್ತ್ರ ತೇಜಸ್ನ ಮಾದರಿಯನ್ನ ರಾಮನಂದಾಚಾರ್ಯ ಮಠದ ಆಶ್ರಮದಲ್ಲಿ ಈ ಮಹಾ ಕುಂಭಮೇಳದಲ್ಲಿ ಈ ತೇಜಸ್ನ ಮಾದರಿಯನ್ನ ಇಲ್ಲಿ ಮಾಡಿದ್ದಾರೆ. ಆ ಮೂಲಕ ವಿಶ್ವಕ್ಕೆ ಒಂದು ಸಂದೇಶವನ್ನ, ಮಹಾ ಕುಂಭಮೇಳಕ್ಕೆ ದೇಶ ವಿದೇಶದ ಜನರು ಬರ್ತಾರೆ, ವಿದೇಶಿಗರು ಬರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳ ಜನರು ಬರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನಿಸೋದು. ಭಾರತ ಪ್ರಕಾಶಿಸ್ತಾ ಇದೆ, ಭಾರತ ಬೆಳಗ್ತಾ ಇದೆ. ಭಾರತ ಯುದ್ಧೋಪಕರಣಗಳನ್ನ, ಯುದ್ಧ ಸಾಮಗ್ರಿಗಳನ್ನ ತಾನೇ ನಿರ್ಮಾಣ ಮಾಡಿಕೊಳ್ತಾ ಇದೆ. ಆ ಮೂಲಕ ಭಾರತ ಜಗದ್ಗುರು ಆಗಿದೆ ಅನ್ನೋದನ್ನ ಈ ಆಶ್ರಮದ ಮಠದ ಸ್ವಾಮೀಜಿಗಳೇನಿದ್ದಾರೆ ಅವರು ಈ ಮಹಾ ಕುಂಭಮೇಳದಲ್ಲಿ ತೋರಿಸೋದಕ್ಕೆ ಹೊರಟಿದ್ದಾರೆ. ರಾಮನಂದಾಚಾರ್ಯ ಮಠ ಶಿಬಿರ ಇದೆಯಲ್ಲ, ಈ ಟೆಂಟ್ನಲ್ಲಿ ಈ ರೀತಿಯಾಗಿ ಒಂದು ತೇಜಸ್ ಮಾದರಿಯನ್ನ ಮಾಡಿದ್ದಾರೆ. ತೇಜಸ್ನ ತುದಿಯಲ್ಲಿ ಭಾರತದ ಬಾವುಟ ಇದೆ, ತ್ರಿವರ್ಣ ಧ್ವಜ ಹಾರುತ್ತಿದೆ. ತೇಜಸ್ದ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರುತ್ತಿದೆ. ನೋಡಿ, ಈ ತೇಜಸ್ ಇದೆಯಲ್ಲ, 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ತೇಜಸ್ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. 2007ರಿಂದ ಇದು ಭಾರತದ ಬತ್ತಳಿಕೆಯಲ್ಲಿ ಗಟ್ಟಿಯಾಗಿ ಭಾರತದ ಬತ್ತಳಿಕೆಯಲ್ಲಿ ಸೇರಿಕೊಂಡು ಬ್ರಹ್ಮಾಸ್ತ್ರವಾಗಿ ನಮ್ಮ ಭಾರತದ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಭಾರತ ಇಂದು ವಿಶ್ವಗುರು ಭಾರತ ಅಂತ. ವಿಶ್ವಕ್ಕೆ ಭಾರತ ಗುರು. ಯಾಕಂತ ಹೇಳಿದ್ರೆ ಭಾರತ ಎಲ್ಲ ಯುದ್ಧೋಪಕರಣಗಳು ಸೇರಿದಂತೆ ಭಾರತಕ್ಕೆ ಏನೇನು ಬೇಕು ಅದನ್ನ ಆತ್ಮನಿರ್ಭರ, ತನ್ನನ್ನ ತಾನೇ ಭಾರತ ಬೆಳಗುತ್ತಾ ಭಾರತ ಬೇಕಾದಂತ ಎಲ್ಲ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿಕೊಳ್ಳುವ ಮೂಲಕ, ಉತ್ಪಾದಿಸುವ ಮೂಲಕ ಭಾರತ ಇಂದು ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಮಹಾ ಕುಂಭಮೇಳದಲ್ಲಿ ಇದನ್ನು ಕೂಡ ಇಲ್ಲಿ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕೋಟ್ಯಾಂತರ ಜನ ಮಹಾ ಕುಂಭಮೇಳಕ್ಕೆ ಬರ್ತಾರೆ. ಭಾರತದ ಮಿನಿ ಭಾರತ ಮಹಾ ಕುಂಭಮೇಳ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಅದರಲ್ಲಿ ಭಾರತದ ವಿಶೇಷತೆಗಳನ್ನ ಅಥವಾ ಭಾರತದ ಸೈನ್ಯದ ವಿಶೇಷತೆಯನ್ನ, ಶಕ್ತಿ ಸಾಮರ್ಥ್ಯವನ್ನ, ಭಾರತ ಎಷ್ಟು ಪ್ರಬಲವಾದಂಥ ಬಲಿಷ್ಠವಾದಂಥ ದೇಶ ಅನ್ನೋದನ್ನ
ಜನರಿಗೆ ತಿಳಿಸುವಂಥ, ಅದ್ರ ಜೊತೆಗೆ ಆತ್ಮನಿರ್ಭರತೆಗೆ ಉತ್ತೇಜನ ಕೊಡುವಂಥ ಮಠ. ಅದರಲ್ಲೂ ಕೂಡ ಮಠದ ಈ ಕ್ಯಾಂಪ್ನಲ್ಲಿ ಈ ರೀತಿಯಾಗಿ ಮಾದರಿಯನ್ನು ಮಾಡಿರೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ.